ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಮಂಗಳವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ, ಹಾಗೆ ಮಂಗಳವಾರ ಸಂಜೆ ಲಾಗ್ ಆಗಿರುತ್ತೆ. ಮಂಗಳವಾರ ಬೆಳಗ್ಗೆ ಇವತ್ತು ಸಹ ಗಂಜಿ ಮಾಡಬೇಕು ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಗಂಜಿಗೆ. ಹಾಗೆ ಇವತ್ತು ಇದ್ರ ಜೊತೆಗೆ ಒಂದು ಒಳ್ಳೆ ಹರ್ಬಲ್ ಟೀ ರೆಸಿಪಿನ ತೋರಿಸೋಣ ಅಂತ ಅಂದ್ಕೊಂಡೆ. ಆದರೆ ಆ ರೆಸಿಪಿನ ನಾನು ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಮತ್ತು ವೀಡಿಯೋನು ಸಹ ನಾನು ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಬೆಳಗ್ಗೆ ಇವತ್ತು ಒಂದು ಸ್ವಲ್ಪ ಯಾಕೋ ಮೂಡ್ ಒಂಥರ ಇತ್ತು, ನನಗೆ ಅಡುಗೆ ಮಾಡೋ ಮನಸ್ಸೇ ಇರಲಿಲ್ಲ. ಹಾಗೆ ಅಡುಗೆ ಮನೆಗೆ ಬಂದು ಏನು ಕೆಲಸ ಮಾಡೋದಕ್ಕೂ ಮನಸ್ಸಿರಲಿಲ್ಲ. ಹಾಗಾಗಿ ನಾನಿಲ್ಲಿ ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕೇ ಆಗಲಿಲ್ಲ. ಹಾಗೆ ಇವತ್ತು ಹರ್ಬಲ್ ಟೀ ಮಾಡಿಕೊಂಡೆ ಅಂತ ಹೇಳಿದೆ ನೋಡಿ, ಅದನ್ನು ಯಾವ ಥರ ಮಾಡಿದ್ದೀನಿ ಅಂತ ಹಾಗೆ ರ್ಯಾಂಡಮಾಗಿ ಹೇಳ್ತೀನಿ ನೋಡಿ. ಇಲ್ಲಿ 2 ಗ್ಲಾಸ್ ಆಗೋಷ್ಟು ನೀರನ್ನ ಕಾಯಿಸಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 5-6 ಚಕ್ಕೆ ಪೀಸ್ನ ಸೇರಿಸ್ಕೊಂಡಿದ್ದೀನಿ ನೀರಿಗೆ. ಪೂರ್ತಿಯಾಗಿ ಕುದಿಬೇಕು. ಹಾಕಿರುವಂತಹ 2 ಗ್ಲಾಸ್ ಏನಿದೆ ಅಲ್ವಾ, ಅದು 1 ಗ್ಲಾಸ್ ಆಗೋವರೆಗೂ ನಾವು ಇದನ್ನು ಕುದಿಸ್ಕೋಬೇಕಾಗತ್ತೆ. ಅದಾದ ನಂತರ ಇಲ್ಲಿ ಶೋಧಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಹನಿ ಹಾಗೆ 1-2-3 ಡ್ರಾಪ್ ಆಗೋಷ್ಟು ಲೆಮನ್ನ ಸೇರಿಸ್ಕೋಬೇಕಾಗತ್ತೆ. ಲೆಮನ್ನ ಸೇರಿಸ್ಕೊಂಡು ಕುಡಿತಾ ಇದ್ದರೆ ಸೂಪರಾಗಿರುತ್ತೆ, ಹಾಗೆ ಹೆಲ್ತಿಗೂ ಸಹ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಈ ನಡುವೆ ಈ ಥರ ಹೆಲ್ತಿ ಡ್ರಿಂಕ್ನ ಮಾಡ್ಕೊಂಡು ಕುಡಿತಾ ಇರೋದ್ರಿಂದ ನನಗೆ ತುಂಬಾ ಬೆನಿಫಿಟ್ ಆಗಿದೆ. ಯಾಕಂದರೆ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಾನೆ ಇದ್ದೆ. ಇವಾಗ ಒಂದು 15 to 20 ಡೇಸ್ ಏನೋ ಆಯಿತು ಈ ಥರ ಹೆಲ್ತಿ ಡ್ರಿಂಕು ಹಾಗೆ ಹೆಲ್ತಿಯಾಗಿರೋಂತಹ ಫುಡ್ನ ತಿಂತಾಯಿದ್ದೀನಿ. ಇವಾಗ ಒಂದು ಸ್ವಲ್ಪ ಏನೋ ನನಗೆ ಬೆನಿಫಿಟ್ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾನು ಯಾವ ಥರ ಡಯಟ್ನೆಲ್ಲ ಫಾಲೋ ಮಾಡಿದೆ, ಮನೇಲಿರುವಂತಹ ಪದಾರ್ಥಗಳನ್ನ ಬೆಳೆಸ್ಕೊಂಡು ಹಾಗೆ ನಾನು ಮನೇಲಿ ಮಾಡುವಂತಹ ಅಡುಗೆನೇ ತಿಂದ್ಬಿಟ್ಟು ಯಾವ ಥರ ಡಯಟ್ನ ಫಾಲೋ ಮಾಡಿದೆ ಅಂತ ಮುಂದೆ ಬರುವಂತಹ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊತೀನಿ. ಅಂದರೆ ನನಗೆ ನಾನು ಮಾಡುವಂತಹ ಡಯಟ್ ಯಾವ ಥರ ವರ್ಕೌಟ್ ಆಗಿದೆ ಅಂತ ನನಗೂ ಗೊತ್ತಾಗಬೇಕಲ್ವ. ಹಾಗಾಗಿ ಇನ್ನೂ ಒಂದು 20 ದಿನ ಅಥವಾ ಇನ್ನೊಂದು 30 ದಿನ ಈ ಥರ ಮಾಡ್ಕೊಂಡಾದಮೇಲೆ ನಾನು ಇನ್ನೊಂದು ಸರಿ ವೇಟ್ ಚೆಕ್ನ ಮಾಡ್ಕೊಂಬಂದಮೇಲೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಚಕ್ಕೆ ಟೀ ರೆಡಿಯಾಗಿದೆ ಅಂತ. ಸೂಪರಾಗಿತ್ತು ಟೇಸ್ಟ್ ಮಾತ್ರ. ನನಗೆ ಈ ಥರ ಚಕ್ಕೆ ಟೀ ಹಾಗೆ ಜೀರಿಗೆ ಟೀ, ದಾಸವಾಳ ಹೂವಿನ ಟೀ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ನನಗೆ ಟೀ ಪ್ರಿಯೆ ಆಗಿರೋದ್ರಿಂದ ಟೀ ಮಾಡ್ಕೊಂಡು ಕುಡಿಯೋದಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇನ್ನು ಮತ್ತೆ ನನಗೆ ವೀಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ನಾನು ನಿಮಗೆ ಆವಾಗಲೇ ಹೇಳಿರೋ ಹಾಗೆ ಯಾಕೋ ಅಡುಗೆ ಮನೆಗೆ ಬರೋದಕ್ಕೆ ಬೇಜಾರಾಗ್ತಾಯಿತ್ತು ಬೆಳಗ್ಗೆನೇ ಇವತ್ತು. ಹಾಗಾಗಿ ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ ಅದೆಲ್ಲ ಮುಗಿಸ್ಕೊಂಡು ಮತ್ತು ನಾನು ವೀಡಿಯೋ ಕಂಟಿನ್ಯೂ ಮಾಡೋದಕ್ಕೇನು ಹೋಗಲಿಲ್ಲ. ಇನ್ನು ಸಂಜೆಯಿಂದ ಇಲ್ಲಿ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ಸಂಜೆ ಒಂದು ಸ್ವಲ್ಪ ಬೇಗನೆ ವೀಡಿಯೋನ ಶುರು ಮಾಡಿಕೊಂಡೆ. ಅಂದರೆ ಇವತ್ತು ಬೆಳಗ್ಗೆ ಜಾಸ್ತಿನೂ ಅಡುಗೆ ಮಾಡಿರಲಿಲ್ಲ, ಟೊಮೆಟೊ ಬಾತ್ನೆ ಮಾಡ್ಕೊಂಬಿಟ್ಟಿದ್ದೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಹಾಗೆ ಲಂಚಿಗೆ ಆಗೋ ಥರನೇ ಮಾಡ್ಕೊಂಬಿಟ್ಟಿದ್ದೆ. ಹಾಗಾಗಿ ಇನ್ನು ಇವಾಗ ನೈಟು ಎಲ್ಲ ಅಡುಗೆನೂ ರೆಡಿ ಮಾಡ್ಕೋಬೇಕಾಗಿತ್ತು. ಮೊದಲಿಗೆ ಇಲ್ಲಿ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಇವತ್ತು ಹೆಲ್ತಿಯಾಗಿರುವಂತಹ ಸ್ನ್ಯಾಕ್ಸ್ನೇ ಕೊಟ್ಟರೆ ಆಯಿತು ಅಂತ ಮನೆಯಲ್ಲಿ ಸ್ವೀಟ್ ಕಾರ್ನು ಹಾಗೆ ಗೆಣಸು ಇತ್ತು, ಅದನ್ನು ಇಲ್ಲಿ ಬೇಯಿಸ್ಬಿಟ್ಟು ಕೊಟ್ಟಿದ್ದೀನಿ. ಇನ್ನು ಏನಾದರೂ ಡೀಪ್ ಫ್ರೈಡ್ ಐಟಮ್ನ ಮಾಡಿಕೊಟ್ರೆ ಅವ್ರ ಜೊತೆಗೆ ನಾನು ಸಹ ತಿನ್ನಬೇಕಾಗತ್ತೆ. ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಒಂದು ಸ್ವಲ್ಪ ಈ ಜಂಕ್ ಫುಡ್ ಅಂತ ಏನು ಹೇಳ್ತೀವಲ್ವ, ಅದನ್ನು ಟೋಟಲಾಗಿ ಕಡಿಮೆನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮಕ್ಕಳಿಗೆ ಮಾಡಿದ ಮೇಲೆ ನನಗೂ ಸಹ ತಿನ್ನಬೇಕು ಅಂತ ಆಸೆ ಆಗಿಬಿಡುತ್ತೆ. ಇನ್ನು ಆಸೆ ಆದಮೇಲೆ ಬಿಡೋದಕ್ಕಂತೂ ಮನಸ್ಸೇ ಬರಲ್ಲ ನೋಡಿ. ಹಾಗಾಗಿ ಒಂದು ಸ್ವಲ್ಪನೇ ತಿನ್ನೋಣ ಅಂತ ಅಂದ್ಕೊಂಡಿರ್ತೀವಿ, ಒಂದು ಸ್ವಲ್ಪ ಹೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ತಿನ್ನೋಣ ಅಂತ ಅಂದ್ಕೊಂಡು ಜಾಸ್ತಿನೇ ತಿನ್ಕೊಂಡ್ಬಿಡ್ತೀವಿ. ಹಾಗಾಗಿ ಒಂಚೂರು ನನಗೆ ಅಭ್ಯಾಸ ತಪ್ಪೋವರೆಗೂ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಯಾಕಂದರೆ ಮೊದಲೆಲ್ಲ ಈವ್ನಿಂಗ್ ಸ್ನ್ಯಾಕ್ಸು ಈ ಥರ ಮಾಡಿ ಅಭ್ಯಾಸ ಆಗಿರೋದ್ರಿಂದ ನನಗೂ ಸಹ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಹಾಗಾಗಿ ಇನ್ನು ಇಲ್ಲಿ ಒಂದು ಸೈಡ್ ನಾನು ಸೊಪ್ಪನ್ನು ಸಹ ಬಿಡಿಸಿ ಬೇಳೆನ ಕುಕ್ಕರ್ಗೆಲ್ಲ ಹಾಕಿ ಕೂಗಿಸಿ ಇಟ್ಕೊಂಡಿದ್ದೆ. ಇನ್ನು ಇಲ್ಲಿ ಸಾಂಬಾರನ್ನು ಸಹ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಸಿಂಪಲ್ಲಾಗಿ ಸೊಪ್ಪು ಸಾಂಬಾರನ್ನ ಮಾಡ್ತೀನಿ. ಆದರೆ ಇಲ್ಲಿ ಬೆಂಗಳೂರಲ್ಲೆಲ್ಲ ಹೇಗೆಂದರೆ ಸಾಂಬಾರು ಅಂದರೆ ಕಾಯಿ ರುಬ್ಬಿ ಹಾಕಿದ್ರೇ ಸಾಂಬಾರು ಅಂತ ಹೇಳ್ತಾರೆ. ಹಾಗಾಗಿ ನಾನು ಯಾವ ಥರ ಸಿಂಪಲ್ಲಾಗಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ಸಾಂಬಾರಿಗೆ ಬೇಳೆ ಹಾಗೆ ಸೊಪ್ಪನ್ನ ಹಾಕಿ ಕೂಗಿಸಿಟ್ಕೊಂಡಿದ್ದೆ. ಒಂದು 3-4 ವಿಷಲು ಕೂಗಿಸಿಟ್ಕೊಂಡಿದ್ದೀನಿ. ಅದನ್ನು ವಿಷಲೆಲ್ಲ ಹೋದ್ಮೇಲೆ ನೀಟಾಗಿ ಈ ಥರ ಮಸ್ಕೋಬೇಕಾಗುತ್ತೆ. ಮಸ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸಾಂಬಾರು ಪುಡಿ, ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿನ ಹಾಕ್ಕೊಂಡು ಇನ್ನೊಂದು ಸರಿ ಈ ಥರ ಮಸ್ಕೊಂಡ್ಬಿಟ್ರೆ ಇದು ಒಗ್ಗರಣೆ ಹಾಕೋದಕ್ಕೆ ರೆಡಿಯಾಗಿರುತ್ತೆ. ನೀವು ಈ ಹಂತದಲ್ಲಿ ನೀರು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಬಹುದು. ನನಗೆ ಸುಮಾರು ಜನ ಹೇಳಿದ್ದಾರೆ, ನೀವು ಸಾಂಬಾರಿಗೆ ಕಾಯಿ ರುಬ್ಬಿ ಹಾಕೋದಿಲ್ಲ ಆದರೂ ನಿಮ್ಮ ಸಾಂಬಾರು ಎಷ್ಟು ಗಟ್ಟಿಯಾಗಿರುತ್ತೆ ಹಾಗೆ ಎಷ್ಟು ರುಚಿಯಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು. ನನಗದು ಅಭ್ಯಾಸನೇ ಇಲ್ಲ ಕಾಯಿನ ರುಬ್ಬಿ ಹಾಕಿ ಮಾಡಬೇಕು ಅನ್ನೋದು. ಹಾಗೆ ಫಟಾಫಟ್ ಅಂತ ಆಗಬೇಕು, ಕ್ವಿಕ್ಕಾಗಿ ಮಾಡಬೇಕು ಅಂದರೆ ನಾನು ಇದೇ ಥರನೇ ಮಾಡ್ಕೊಳ್ಳೋದು. ಯಾವ ಸಾಂಬಾರಿಗೂ ನಾನು ಕಾಯಿ ರುಬ್ಬಿ ಹಾಕೋದೇ ಇಲ್ಲ. ಹಾಗಾಗಿ ಇನ್ನು ಒಂದು ಸೈಡು ಸಾಂಬಾರಿಗೆ ಉಪ್ಪು ಖಾರ ಅದೆಲ್ಲ ಸೇರಿಸಿದ ಮೇಲೆ ನಾವು ಒಗ್ಗರಣೆ ಕೊಡಬೇಕಲ್ವ. ಹಾಗಾಗಿ ಇಲ್ಲಿ ಸಾಂಬಾರು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ನಾವು ನಾರ್ಮಲಾಗಿ ಯಾವ ಥರ ಒಗ್ಗರಣೆ ಹಾಕ್ಕೊತೀವಿ, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಈ ಥರ ಎಲ್ಲ ಒಗ್ಗರಣೆ ಹಾಕ್ಕೊತೀವಲ್ವ,
ಅದನ್ನೆಲ್ಲ ಸೇರಿಸ್ಕೊಂಡು ಇಲ್ಲಿ ಸಾಂಬಾರನ್ನ ನಾನೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ ಒಂದು ಸೌಟು ಎಣ್ಣೆಗೆ ಹಾಕ್ಬಿಟ್ಟು ಈ ಥರ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಹಾಕಿರುವಂತಹ ಹಿಂಗು ಸ್ಮೆಲ್ ಆಯಿತು, ಹಾಗೆ ಬೆಳ್ಳುಳ್ಳಿ ಸ್ಮೆಲ್ ಆಯಿತು, ಅದು ಅದೇ ಪಾತ್ರೆಯಲ್ಲೇ ಉಳಿದ್ಬಿಡುತ್ತೆ. ಆವಾಗ ಸಾಂಬಾರು ಇನ್ನೂ ಟೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ತೀನಿ. ನಮ್ಮ ಮನೇಲಿ ನಮ್ಮ ಅಜ್ಜಿನೂ ಸಹ ಇದೇ ಥರ ಮಾಡ್ತಿದ್ರಂತೆ, ಅದನ್ನು ನಮ್ಮಮ್ಮನೂ ಇದೇ ಥರ ಮಾಡ್ತಿದ್ರು. ನಮ್ಮಮ್ಮ ಮಾಡೋದನ್ನ ನೋಡಿ ನಾನು ಇವಾಗ ಇದೇ ಥರ ಮಾಡ್ತಾಯಿದ್ದೀನಿ. ಹೇಗೆಂದರೆ ನಮ್ಮ ಅಜ್ಜಿ ಮಾಡಿರೋ ಅಡುಗೆ ನಮ್ಮಮ್ಮ ಕಲ್ತಿದ್ದಾರೆ, ನಮ್ಮಮ್ಮ ಮಾಡಿರೋಂತಹ ಅಡುಗೆ ನಾನು ಕಲ್ತಿದ್ದೀನಿ. ಒಂಥರ ಇದು ಪಾರಂಪರಿಕವಾಗಿ ಬಂದಿರುವಂತಹ ರೆಸಿಪಿಗಳಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ. ಇನ್ನು ಇಲ್ಲಿ ಒಂದು ಸೈಡು ಸಾಂಬಾರನ್ನ ಕುದಿಯೋಕ್ಕೂ ಸಹ ಇಟ್ಬಿಟ್ಟೆ. ಇನ್ನು ಇವತ್ತು ಆಲೂ ಗೋಬಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಲ್ವಾ, ಹಾಗಾಗಿ ಇಲ್ಲಿ ಗೋಬಿನ ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನು ಚಾಕುಯಿಂದ ಕಟ್ ಮಾಡ್ಕೊಳ್ಳೋ ಬದಲು ಈ ಥರ ನಾವು ಕೈಯಿಂದನೇ ನೀಟಾಗಿ ಬಿಡಿಸ್ಕೊಂಡ್ಬಿಡ್ಬೋದು. ತುಂಬಾ ಸುಲಭ ಕೈಯಿಂದ ಬಿಡಿಸ್ಕೊಳ್ಳೋದು. ಹಾಗಾಗಿ ನಾನು ಈ ಥರ ಕೈಯಿಂದನೇ ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ. ಅದು ಒಂದೊಂದೇ ಎಳೆಯಾಗಿರುತ್ತೆ ಅಲ್ವಾ, ಆರಾಮಾಗಿ ನಾವು ಚಾಕು ಬಳಸ್ತೇನೆ ನೀಟಾಗಿ ಬಿಡಿಸ್ಕೊಂಡ್ಬಿಡ್ಬೋದು. ಇಲ್ಲಿ ಅದೇ ಥರ ನಾನು ಸಹ ಬಿಡಿಸ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಪಲ್ಯಕ್ಕೆ ಈರುಳ್ಳಿ ಹಾಗೆ ಟೊಮೆಟೊನೂ ಸಹ ಬೇಕಾಗಿತ್ತು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಈರುಳ್ಳಿ ಅದೇನಿದೆಯಲ್ಲ ಅದನ್ನೆಲ್ಲ ನೀಟಾಗಿ ಇಲ್ಲಿ ಬಿಡಿಸ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಇವತ್ತು ಶುಂಠಿನ ಯಾವ ಥರ ತೆಗಿತಾ ಇದ್ದೀನಿ ಅಂದರೆ, ಆ ಮೇಲ್ಗಡೆ ಸಿಪ್ಪೆ ಎಲ್ಲ ಇರುತ್ತೆ ನೋಡಿ, ಅದನ್ನು ಕೈಯಲ್ಲಿ ನೇಲ್ಸ್ ಬಂದಿರುತ್ತಲ್ವ, ಅದನ್ನು ಒಂದು 5ರಿಂದ 10 ನಿಮಿಷ ನೀರಲ್ಲಿ ನೆನೆಸ್ಬಿಟ್ರೆ ಮೇಲ್ಗಡೆ ಸಿಪ್ಪೆ ನೀಟಾಗಿ ನೆಂದ್ಕೊಂಡ್ಬಿಟ್ಟಿರುತ್ತೆ. ನಾವು ಯಾವುದೇ ಚಾಕು ಬೇಡ, ಯಾವುದೇ ಸ್ಪೂನ್ ಬೇಡ, ನಿಧಾನಕ್ಕೆ ಮೇಲ್ಗಡೆ ಈ ಥರ ನಾವು ಕ್ರಷ್ ಮಾಡ್ತಾ ಬಂದರೆ ಪೂರ್ತಿಯಾಗಿ ಸಿಪ್ಪೆ ಬಂದುಬಿಡುತ್ತೆ. ನಾವು ಎಲ್ಲ ಸ್ಪೂನಿಂದ ಅಥವಾ ಈ ಥರ ಚಾಕುವಿಂದ ತೆಗಿತೀವಿ ಅಂದರೆ ಅರ್ಧಕ್ಕರ್ಧ ಶುಂಠಿ ಎಲ್ಲ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ನಾನು ಇದೇ ಥರನೇ ಮಾಡ್ಕೊತೀನಿ. ನಾನು ಮೊದಲೇ ಏನು ಶುಂಠಿದು ಮೇಲ್ಗಡೆ ಸಿಪ್ಪೆಯನ್ನು ತೆಗೆದಿಟ್ಕೊಳ್ಳಲ್ಲ. ಈ ಥರ ಅಡುಗೆ ಮಾಡೋವಂತಹ ಟೈಮಲ್ಲಿ ನೀರಿಗೆ ನೆನೆಸೋಕೆ ಹಾಕ್ಬಿಡ್ತೀನಿ ಶುಂಠಿನ. ಅದಾದಮೇಲೆ ಈ ಥರ ಮೇಲ್ಗಡೆ ಒಂದು ಸ್ವಲ್ಪ ಉಗುರಿಂದ ಈ ಥರ ತೆಗೆದುಬಿಟ್ರೆ ಕ್ಲೀನಾಗಿ ಹೋಗ್ಬಿಡುತ್ತೆ. ಹಾಗೆ ಶುಂಠಿ ಎಲ್ಲೂ ಸಹ ವೇಸ್ಟ್ ಅಂತ ಅನಿಸೋದಿಲ್ಲ. ಹಾಗಾಗಿ ಇನ್ನು ಇಲ್ಲಿ ಪಲ್ಯಕ್ಕೆಲ್ಲ ರೆಡಿ ಆಯಿತು. ಹಾಗೆ ಒಂದು ಸ್ವಲ್ಪ ಗೋಬಿ ಎಲ್ಲ ಬೇಯಿಸ್ಕೋಬೇಕಾಗಿತ್ತಲ್ವ, ಹಾಗಾಗಿ ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ ನೀರನ್ನ ಸೇರಿಸ್ಕೊಂಡು, ಹಾಗೆ ನಾನೇನು ಬಿಡಿಸಿಟ್ಕೊಂಡಿದ್ದೆ ನೋಡಿ ಗೋಬಿನ, ಅದನ್ನು ಸಹ ಸೇರಿಸ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪುಡಿನ ಹಾಕಿ ಮೊದಲಿಗೆ ಬೇಯಿಸಿಟ್ಕೊತಿದ್ದೀನಿ. ಅಂದರೆ ಈ ಗೋಬಿಯಲ್ಲಿ ಏನಾದರೂ ಹುಳ ಅದೇನಾದರೂ ಇದ್ದರೆ ಆಚೆ ಬಂದುಬಿಡಲಿ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ಕೊತೀನಿ. ಆದರೂ ನಾನು ತೊಗೊಂಡಿರುವಂತಹ ಗೋಬಿ ಫ್ರೆಶ್ಶಾಗೇ ಇತ್ತು. ಆದರೆ ಯಾಕೆ ಹಾಗೆ ಮಾಡೋದು ಬೇಡ, ಈ ಥರ ಮಾಡಿಕೊಂಡೇ ಮಾಡೋಣ ಅಂತೇಳ್ಬಿಟ್ಟು ಇದೇ ಥರನೇ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ ಇಲ್ಲಿ. ಇನ್ನು ನಮ್ಮ ಮನೇಲಿ ಗೋಬಿನ ಅಷ್ಟಾಗಿ ಬಳಸೋದೇ ಇಲ್ಲ ನಾವು. ಹಾಗೆ ಹೊರಗಡೆ ಗೋಬಿ ಮಂಚೂರಿಯೂ ಅಷ್ಟಾಗಿ ತಿನ್ನೋದಿಲ್ಲ. ಅಂದರೆ ಇದರಲ್ಲಿ ಹುಳ ಇರುತ್ತೆ ಅನ್ನೋದೊಂದಕ್ಕೆ ಭಯದಕ್ಕೋಸ್ಕರ ನಾನಿಲ್ಲಿ ಮಾಡೋದಿಲ್ಲ. ಇವತ್ತೇನೋ ಇತ್ತಲ್ವ ಅನ್ನೋ ಕಾರಣಕ್ಕೆ ಇವತ್ತು ಗೋಬಿ ಆಲೂ ಪಲ್ಯನ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಈಗ ಗೋಬಿ ಆಲೂ ಪಲ್ಯನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಿಗೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ, ಅಂದರೆ ಈ ಪಲ್ಯ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಇನ್ನು ಇಲ್ಲಿ 1 ಸ್ಪೂನ್ ಆಗುವಷ್ಟು ಸೋಂಪನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಸೋಂಪು ಬದಲಾಗಿ ಜೀರಿಗೆನೂ ಸಹ ಸೇರಿಸ್ಕೋಬೋದು. ಹಾಗೆ ಕರಿಬೇವಿನ ಸೊಪ್ಪನ್ನ ಸಹ ಸೇರಿಸ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಆದಮೇಲೆ ಇಲ್ಲಿ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಈರುಳ್ಳಿನ ಒಂದು ಸ್ವಲ್ಪ ದಪ್ಪದಾಗಿನೇ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಚಿಕ್ಕದಾಗಿನೂ ಸಹ ಕಟ್ ಮಾಡಿ ಸೇರಿಸ್ಕೋಬೋದು. ನಿಮಗೆ ಯಾವ ಥರ ಬೇಕೋ ಆ ಥರ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಇನ್ನು ಇಲ್ಲಿ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂಚೂರು ಈರುಳ್ಳಿ ಕಲರು ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಇದನ್ನು. ಅದಾದ ನಂತರ ಇಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿನ ಈ ಥರ ಫ್ರೆಶ್ಶಾಗಿ ಕುಟ್ಟಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈ ಗೋಬಿ ಪಲ್ಯಗೆ ಹೇಗೆಂದರೆ ಶುಂಠಿ ಬೆಳ್ಳುಳ್ಳಿನ ಈ ಥರ ಫ್ರೆಶ್ಶಾಗಿ ಕುಟ್ಟಿಟ್ಕೊಂಡ್ರೆ ಅದರದ್ದು ಫ್ಲೇವರು ಸಹ ತುಂಬ ಚೆನ್ನಾಗಿರುತ್ತೆ, ರುಚಿನೂ ಸಹ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ಕುಟ್ಟಿ ಇಟ್ಕೊಂಡು ಹಾಕ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋದಾದಮೇಲೆ ಇದಕ್ಕೆ ಒಂದು ಟೊಮೆಟೊನ ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ನಾಟಿ ಟೊಮೆಟೊನ ಬಳಸ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಟೊಮೆಟೊನೂ ಸಹ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಟೊಮೆಟೊ ಬೇಯೋದಕ್ಕೆ ಇಲ್ಲಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಪೂರ್ತಿಯಾಗಿ ಪಲ್ಯಕ್ಕೆ ಎಷ್ಟು ಬೇಕು ನೋಡಿ ಉಪ್ಪು, ಈ ಹಂತದಲ್ಲೇ ಸಹ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಟೊಮೆಟೊಗೆ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಉಪ್ಪನ್ನ ಮತ್ತು ಆಮೇಲೆ ನೀವು ಸೇರಿಸ್ಕೋಬಹುದು. ಇನ್ನು ಇಲ್ಲಿ ಟೊಮೆಟೊನೂ ಸಹ ನೀಟಾಗಿ ಸ್ವಲ್ಪ ಮೆತ್ತಗಾಯಿತು. ಅದಾದ ನಂತರ ಇವಾಗ ಸ್ಪೈಸಸ್ನ ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕೆ ನಾನಿಲ್ಲಿ ಅಚ್ಚ ಖಾರದ ಪುಡಿ ಹಾಗೆ ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಒಂದೊಂದು ಸ್ಪೂನ್ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಅದನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಫ್ರೈ ಮಾಡ್ಕೊಂಡ ನಂತರ ಇಲ್ಲಿ ಮೊದಲಿಗೆ ನಾನಿಲ್ಲಿ ಆಲೂಗಡ್ಡೆನ ಈ ಥರ ದಪ್ಪದಾಗಿನೇ ಕಟ್ ಮಾಡಿಕೊಂಡು ಒಂದು 80% ಆಗೋ ಥರ ಬೇಯಿಸಿ ಇಟ್ಕೊಂಡಿರುವಂತಹ ಆಲೂಗಡ್ಡೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೇ ನಾವೇನು ಗೋಬಿನೂ ಸಹ ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಇದ್ರ ಜೊತೆಗೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ನಾನಿಲ್ಲಿ ಅರಿಶಿನ ಪುಡಿನ ಏನೂ ಸೇರಿಸ್ಕೊಂಡಿಲ್ಲ, ಏಕೆಂದರೆ ಗೋಬಿ ಬೇಯಿಸುವಾಗಲೇ ಅರಿಶಿನ ಪುಡಿ ಸೇರಿಸ್ಕೊಂಡಿರ್ತೀವಲ್ವ, ಅದೇ ಸಾಕಾಗುತ್ತೆ. ಮತ್ತೆ ನಾವು ಅರಿಶಿನ ಪುಡಿನ ಸೇರಿಸ್ಕೊಂಡ್ಬಿಟ್ರೆ ಜಾಸ್ತಿ ಅರಿಶಿನ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಳೋಕ್ಕೇನು ಹೋಗಿಲ್ಲ. ಇನ್ನು ಇವಾಗ ಹಾಲು ಹಾಗೆ ಗೋಬಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಚಿಕ್ಕ ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೋಬೇಕಾಗತ್ತೆ. ಅಂದರೆ ನಾವು ಹಾಕಿರುವಂತಹ ಮಸಾಲೆ ಏನಿದೆ ಅಲ್ವಾ, ಅದು ನೀಟಾಗಿ ಹಾಲುಗೆ ಹಾಗೆ ಹಾಕಿರುವಂತಹ ಗೋಬಿಗೆ ಹಿಡ್ಕೋಬೇಕು. ಹಾಗಾಗಿ ಇಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಎಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಅಂತ. ಇನ್ನು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಅಂದರೆ ನಾವು ಹಾಕಿರುವಂತಹ ನೀರು ಪೂರ್ತಿಯಾಗಿ ಹಿಂಗೋಗಿರಬೇಕು, ಆ ಥರ ನಾವಿಲ್ಲಿ ಬೇಯಿಸ್ಕೋಬೇಕು. ನೋಡ್ತಾ ಇರ್ಬೋದು ನೀವಿಲ್ಲಿ ಒಂದು 5 ನಿಮಿಷ ಆದಮೇಲೆ ಯಾವ ಥರ ಬೆಂದ್ಕೊಂಡಿದೆ, ಹಾಗೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡ್ಬಂದಿದೆ. ಈ ಥರ ಆದರೆ ಇದು ಪರ್ಫೆಕ್ಟಾಗಿ ರೆಡಿ ಆಯಿತು ಅಂತ. ಇನ್ನು ಇದಕ್ಕೆ ಲಾಸ್ಟಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಏನಾದರೂ ಕಾಳು ಮೆಣಸನ್ನ ಕುಟ್ಟಿ ಸೇರಿಸ್ಕೊಂಡ್ರೆ ಅದ್ರದ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಮನೆಯಲ್ಲಿ ಪೌಡರೇ ಇತ್ತು, ಅದನ್ನೇ ಸೇರಿಸ್ಕೊತಾ ಇದ್ದೀನಿ. ಇನ್ನು ಹಾಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಒಂದು ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಖತ್ ಟೇಸ್ಟಿಯಾಗಿರುವಂತಹ ಆಲೂ ಗೋಬಿ ಪಲ್ಯ ರೆಡಿ ಆಯಿತು ಅಂತ. ನೀವು ಇದನ್ನು ಚಪಾತಿ ಹಾಗೆ ಪೂರಿ ದೋಸೆಗೂ ಸಹ ತಿನ್ಬೋದು, ಇಲ್ಲ ಅನ್ನ ರಸಂ ಮಾಡಿದಾಗ ಸೈಡ್ ಡಿಶ್ ಆಗೂ ಸಹ ಇದನ್ನು ತಿನ್ಬೋದು. ತುಂಬ ಚೆನ್ನಾಗಿ ರುಚಿ ಕೊಡ್ತಾ ಇರುತ್ತೆ. ಹಾಗೆ ನಮ್ಮ ಮನೆಯಲ್ಲಿ ಯಾರೆಲ್ಲ ಗೋಬಿ ತಿನ್ನಲ್ಲ ನೋಡಿ, ಆ ಥರದವ್ರಿಗೆ ಈ ಥರ ರೆಸಿಪಿನ ಮಾಡಿಕೊಡಿ, ಅವರು ಸಹ ಇಷ್ಟಪಟ್ಟು ಈ ಪಲ್ಯನ ತಿಂತಾರೆ. ನಿಜ ಹೇಳಬೇಕು ಅಂದರೆ ತುಂಬಾ ರುಚಿಯಾಗಿತ್ತು ನಮ್ಮ ಮನೇಲಿ. ಚಪಾತಿಗಲ್ದೇ ಹಾಗೆ ನಾವು ಅನ್ನ ಸೊಪ್ಪು ಸಾರು ಮಾಡಿದ್ದೆ ಅಲ್ವ, ಅದಕ್ಕೆ ಸೈಡ್ ಡಿಶ್ ಆಗು ನೆಂಚ್ಕೊಂಡು ತಿಂದ್ವಿ. ಅಷ್ಟು ರುಚಿಯಾಗಿತ್ತು ಈ ಪಲ್ಯ. ಇವಾಗ ನೀವು ನೋಡ್ತಾ ಇರ್ಬೋದು, ನೀವಿಲ್ಲಿ ಚಪಾತಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಸೂಪರ್ ಟೇಸ್ಟಿಯಾಗಿತ್ತು. ಇನ್ನು ಇಲ್ಲಿ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಈ ಪಲ್ಯ ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂದು ಸರಿನಾದ್ರು ನೀವು ಮನೇಲಿ ಮಾಡಿಬಿಟ್ಟು ಟೇಸ್ಟು ನನಗೆ ಕಾಮೆಂಟ್ ಮಾಡಿ. ಇನ್ನು ಇಲ್ಲಿ ಎಲ್ಲ ಅಡುಗೆ ಆಗಿತ್ತು, ಚಪಾತಿ ಮಾತ್ರ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಇಲ್ಲಿ ಸುಮ್ಮನೆ ಒಂದು ಸಾರಿ ಗ್ಯಾಸು ಹಾಗೆ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅದನ್ನು ಸಹ ಕ್ಲೀನ್ ಮಾಡ್ಕೊತಿದ್ದೀನಿ. ಅದಲ್ಲದೆ ನಾನು ಚಪಾತಿನ ಈ ಕೌಂಟರ್ ಟಾಪ್ ಮೇಲೇ ಮಾಡೋದ್ರಿಂದ ಅದನ್ನು ಸಹ ಒಂದು ಸಾರಿ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ನನಗೆ ಚಪಾತಿ ಮಾಡೋದಕ್ಕೂ ಸಹ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೆ. ನಾನು ಯಾವಾಗಲೂ ಹೆಂಗೆ ಮಾಡ್ತೀನಿ ಅಂದರೆ, ಸಂಜೆ ಟೈಮಲ್ಲಿ ಏನಾದರೂ ಈ ಥರ ಚಪಾತಿ ರೊಟ್ಟಿ ಏನಾದರೂ ಮಾಡಬೇಕಂದ್ರೆ ಯಾರ್ಯಾರು ಎಷ್ಟೆಷ್ಟು ತಿಂತೀರಾ ಹೇಳಿ, ಅಷ್ಟಷ್ಟೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತೀನಿ. ಅಂದರೆ ಏನಾದರೂ 2 ಅಥವಾ 3 ಚಪಾತಿ ಅಥವಾ ರೊಟ್ಟಿ ಏನಾದರೂ ಮಿಕ್ಕೊಂಬಿಟ್ರೆ ಮಾರನೇ ದಿನಕ್ಕೆ ನಾನೇ ತಿನ್ನಬೇಕಾಗುತ್ತೆ. ಹಾಗಾಗಿ ಯಾರ್ಯಾರು ಎಷ್ಟೆಷ್ಟು ತಿಂತಾರೆ ಅಂತ ಕೇಳ್ಬಿಟ್ಟು ಮಾಡ್ಕೊಂಬಿಟ್ರೆ ನನಗೂ ಸಹ ಮಾಡೋದಕ್ಕೆ ಸುಲಭ ಆಗುತ್ತೆ. ಸುಮ್ಮನೆ ಮಿಕ್ಕೊಂಡ್ಬಿಟ್ರೆ ನಾಳೆ ತಿನ್ನೋದಕ್ಕೆ ನನಗೂ ಸಹ ಬೇಜಾರಾಗುತ್ತಲ್ವ. ಹಾಗಾಗಿ ಈ ಥರ ಕೇಳ್ಬಿಟ್ಟು ಮಾಡ್ತೀನಿ. ಒಂದೊಂದು ಸಾರಿ ಜಾಸ್ತಿ ತಿಂತೀವಿ ಅಂತ ಹೇಳ್ಬಿಟ್ಟು ಕಡಿಮೆನೇ ತಿಂದಿರ್ತಾರೆ, ಒಂದೊಂದು ಸಾರಿ ಕಡಿಮೆ ತಿಂತೀವಿ ಅಂತ ಹೇಳ್ಬಿಟ್ಟು ಜಾಸ್ತಿನೇ ತಿಂದಿರ್ತಾರೆ. ಆ ಥರ ಆಗಿರುತ್ತೆ. ಹಾಗೆ ಯಾರ್ಯಾರು ಎಷ್ಟೆಷ್ಟು ತಿಂತಾರೆ ಕರೆಕ್ಟಾಗಿ ಕೇಳಿಕೊಂಡು ಅಡುಗೆ ಮಾಡೋದ್ರಿಂದ ನನಗೂ ಸಹ ಸುಲಭ ಆಗುತ್ತೆ. ಇನ್ನು ಇಲ್ಲಿ ಚಪಾತಿನೂ ಸಹ ಮಾಡಿ ಮುಗಿಸ್ಕೊತಾ ಇದ್ದೀನಿ. ಹಾಗೆ ನನಗೆ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಚಪಾತಿ ಮಾಡೋದಂದರೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಕಡೆ ಪದರ ಚಪಾತಿ ಅಂತ ಮಾಡ್ತಾರೆ, ನನಗೆ ಅಷ್ಟಾಗಿ ಆ ಚಪಾತಿ ಇಷ್ಟ ಆಗೋದಿಲ್ಲ. ಈ ಥರ ಚಪಾತಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅಂದರೆ ಇದು ಲೇಯರ್ ಆಗಿರುತ್ತಲ್ವ, ತಿನ್ನೋದಕ್ಕೇನೋ ಒಂಥರ ಖುಷಿ ಆಗುತ್ತೆ. ಹಾಗಾಗಿ ನನಗೆ ಈ ಚಪಾತಿನೇ ಇಷ್ಟ. ಹಾಗೆ ನನಗೆ ಬೇರೆ ಯಾರಾದ್ರು ಚಪಾತಿ ಮಾಡಿಕೊಟ್ರೆ ಅದು ಸಹ ಇಷ್ಟ ಆಗೋಲ್ಲ. ನನ್ನ ಚಪಾತಿನೇ ನಾನೇ ಮಾಡ್ಕೋಬೇಕು. ಈ ಊರಲ್ಲೆಲ್ಲ ಹೋದರೆ ನಮ್ಮಮ್ಮ ಏನಾದರೂ ಮಾಡ್ತೀನಿ ಅಂದರೆ ನಾನು ಬೇಡ ಅಂತಲೇ ಹೇಳ್ತೀನಿ. ಅವ್ರಿಗೆ ಎಷ್ಟು ಬೇಕೋ ಅವ್ರು ಮಾಡ್ಕೊಂಡಿರ್ತಾರೆ, ಇನ್ನು ನನ್ನ ಚಪಾತಿನ ನಾನೇ ಮಾಡಿಕೊಂಡು ತಿಂತೀನಿ. ನಿಮಗೂ ಈ ಥರ ಅನಿಸುತ್ತಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರೋಂತಹ ವ್ಲಾಗು, ನಾನು ಮಾಡಿರೋಂತಹ ರೆಸಿಪಿ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.